ಮಾಗಡಿ ಪಟ್ಟಣದ ಕಲ್ಲೆಗೇಟ್ನ ಕಾಮಣ್ಣನ ಗುಡಿ ಉತ್ಸವ ಸಮಿತಿ ವತಿಯಿಂದ ಪುರಸಭಾ ನೂತನ ಅಧ್ಯಕ್ಷರಾದ ರಮ್ಯಾ ನರಸಿಂಹಮೂರ್ತಿ ಹಾಗೂ ಉಪಾಧ್ಯಕ್ಷರಾದ ರಿಯಾಜ್ ಅವರನ್ನು ಸನ್ಮಾನಿಸಿ ಸಿಹಿ ಹಂಚಿ ಗೌರವಿಸಲಾಯಿತು. ವಿಶೇಷವೆಂದರೆ ಕಾಮಣ್ಣನ ಗುಡಿ ಮಕ್ಕಳಲ್ಲಿ ಒಬ್ಬರಾದ ರಮ್ಯಾ ನರಸಿಂಹಮೂರ್ತಿರವರು ನೂತನ ಅಧ್ಯಕ್ಷರಾಗಿರುವುದು ಖುಷಿ ತಂದಿದೆ ಎಂದು ಕಾಮಣ್ಣನ ಗುಡಿ ಮಕ್ಕಳು ತಿಳಿಸಿದರು. ಈ ವೇಳೆಯಲ್ಲಿ ಕಾಮಣ್ಣನ ಗುಡಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ಸರ್ ಈ ಕಡೆ ಸರ್ ಈ ಕಡೆ ಸರ್ ಹಾಂ ಸರ್ ಇಲ್ಲ ಕಾಣ್ತಾರ ಉಪಾಧ್ಯಕ್ಷರೇ ಒಬ್ಬರೇ ಇರ್ತಾರೆ ಸಾಕು. ಒಬ್ರು ಇರ್ತಾರೆ. ಸರ್ ಹೇಳಿ ಸರ್. ನಮ್ಮ ಆತ್ಮೀಯ ಸ್ನೇಹಿತರು ಆದಂತಹ ಶ್ರೀಯುತ ನರಸಿಂಹಮೂರ್ತಿಯವರು ಮತ್ತು ರಿಯಾಜ್ ಅಹಮದ್ ಅವರು ಮತ್ತು ಮಾಜಿ ಉಪಾಧ್ಯಕ್ಷರಾದಂಥ ರಹಮತ್ ಅವರು ಆಗಮಿಸಿದ್ದಾರೆ. ಹಾಗೂ ಈ ನಮ್ಮ ಕಾಮಣ್ಣನ ಗುಡಿ ಉತ್ಸವ ಸಮಿತಿ ಇವರು ಸಹ ಒಬ್ಬರು ಮೆಂಬರ್ ಆಗಿದ್ದಾರೆ. ನಮ್ಮ ನರಸಿಂಹಮೂರ್ತಿಯವರು ಇವತ್ತು ಅವರು ನಮ್ಮ ಮಾಗಡಿ ನಗರ ಪುರಸಭೆಯ ಅಧ್ಯಕ್ಷರಾಗಿರುವಂಥದ್ದು ನಮ್ಮ ತುಂಬ ಸಂತೋಷಕರವಾದ ವಿಚಾರ. ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರಿಯಾಜ್ರವರು ಸಹ ಉಪಾಧ್ಯಕ್ಷರಾಗಿದ್ದಾರೆ. ಅದು ನಮಗೆ ತುಂಬ ಸಂತೋಷಕರವಾದ ವಿಚಾರ. ಇದಲ್ಲದೆ ಒಂದು ಸ್ಪೆಷಲ್ ಅಂದರೆ ನಮ್ಮ ವಾರ್ಡ್ನವರೇ ಆಗಿರೋದ್ರಿಂದ ಇನ್ನೂ ನಮಗೆ ಒಂದು ಸ್ವಲ್ಪ ಹೆಚ್ಚಿನ ಸಂತೋಷ ಖುಷಿ ವಿಚಾರ ಆಗಿದೆ. ಹಾಗೆ ನಮಗೆ ಮಾಗಡಿ ರಂಗನಾಥ ಸ್ವಾಮಿ ಹಾಗೂ ಸೋಮೇಶ್ವರ ಸ್ವಾಮಿಯವರು ಇವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸಕಲ ರೀತಿಯಿಂದ ಕಾಪಾಡಲಿಂದ ನಾನು ಈ ಮೂಲಕ ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ಮಾಗಡಿ ನಗರದ ಉನ್ನತ ಅಭಿವೃದ್ಧಿಗೋಸ್ಕರ ಇವರು ಶ್ರಮವಹಿಸಿ ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಅಧ್ಯಕ್ಷರಿಗೆ ನಿಮ್ಮ ವಾರ್ಡಿಂದ ಅಭಿನಂದನೆ ಸಲ್ಲಿಸಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? 2019ರಲ್ಲಿ 22ನೇ ವಾರ್ಡಿಂದ ನಮ್ಮ ಶ್ರೀಮಂತಿಗೆ ಬಾಲಣ್ಣವರು ಪುರಸಭಾ ಟಿಕೆಟ್ ಕೊಟ್ಟಾಗ ಇಡೀ ಕಾಮಣ್ಣನ ಗುಡಿಯ ಒಂದು ತಂಡ ಮಿತ್ರ ಮಂಡಳಿ ನಮ್ಮ ಸಹಕಾರಕ್ಕೆ ನಿಂತು ನಮಗೆ ಆಶೀರ್ವಾದ ಮಾಡಿದ್ರಿಂದ ನಾವು ಪುರಸಭಾ ಸದಸ್ಯರಾದ. ಅದೇ ರೀತಿ ಇವತ್ತು ಬಾಲಣ್ಣವರ ಆಶೀರ್ವಾದದಿಂದ ನಮ್ಮೆಲ್ಲ ಸ್ನೇಹಿತರ ಒಂದು ಸಹಕಾರದಿಂದ ಪುರಸಭಾ ಅಧ್ಯಕ್ಷರಾಗುವಂಥ ಒಂದು ಅವಕಾಶ ಸಿಕ್ಕಿರೋದ್ರಿಂದ ನಮ್ಮೆಲ್ಲ ಯುವಕ ಮಿತ್ರರಿಗೆ, ನಮ್ಮ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಅಭಿನಂದನೆಗಳು. ಪಟ್ಟಣದ ಅಭಿವೃದ್ಧಿ ಬಗ್ಗೆ ಮತ್ತು ನಿಮ್ಮ ವಾರ್ಡ್ನ ಅಭಿವೃದ್ಧಿ ಬಗ್ಗೆ? ನಮ್ಮ ವಾರ್ಡು ಆದಷ್ಟು 90% ಅಭಿವೃದ್ಧಿ ಮಾಡಿಬಿಟ್ಟಿದ್ದೀವಿ. ಒಂದು ರಸ್ತೆ ಬಿಟ್ಟರೆ ಎಲ್ಲ ರಸ್ತೆನೂ ಆಲ್ಮೋಸ್ಟ್ ಮುಗಿದೋಗೈತೆ. ಮುಖ್ಯವಾಗಿ ನೀರಿನ ಸಮಸ್ಯೆ ಜಾಸ್ತಿ ನಮ್ಮಲ್ಲಿ. ಯಾಕೆ ಅಂದರೆ ಸಣ್ಣ ಸಣ್ಣ ರಸ್ತೆ ಇರೋದ್ರಿಂದ ಬೋರ್ವೆಲ್ ಲಾರಿ ಒಳಗಡೆ ಬರದೇ ಇರೋದ್ರಿಂದ ನೀರಿನ ಸಮಸ್ಯೆ ಒಂದಿರೋದು ಐತೆ. ಆದರೂ ನನ್ನ ಒಂದು 4 ವರ್ಷದ ಅವಧಿಲಿ 8 ಬೋರ್ವೆಲ್ ಕೊಡಿಸಿದ್ದೀನಿ. ಅದರಲ್ಲಿ 4 ಫೇಲ್ಯೂರ್ ಆಗದೆ, 4 ಸುಮಾರಾಗಿ ನೀರು ಬಂದವೆ. ಇನ್ನು ನೀರಿನ ಸಮಸ್ಯೆನ ಬಗೆಹರಿಸೋದೇ ನಮ್ಮ ಮುಖ್ಯ ಉದ್ದೇಶ. ನಮ್ಮ 14 ಜನ ನನಗೆ ಗೆಲ್ಲಿಸಿದ್ದಾರೆ. ನಾನು ಮುಕ್ಕಾಲು ಭಾಗ ಅಭಿವೃದ್ಧಿ ಮಾಡಿದ್ದೀನಿ. ಅಲ್ಲಿ ನಾನು ಸ್ವಲ್ಪ ಐತೆ. ಈಗ ನಮ್ಮ ಎಚ್ ಸಿ ಬಾಲಕೃಷ್ಣ ಅವರು ಉಪಾಧ್ಯಕ್ಷ ಮಾಡಿದ್ದಾರೆ. ಅಲ್ಲಿರೋ ಕೆಲಸ ಪೂರ್ತಿ ಟೌನ್ದೇ, ಅದೇ ಅಂತ ಅಲ್ಲ, ಟೌನ್ ಏನೇ ಇದ್ರು ನಾವು ಅಧ್ಯಕ್ಷರು ನಾವು ಸೇರಿ ಎರಡು ಜೊತೆಯಾಗಿ ಮಾಡ್ತೀವಿ.